ಸೊ ಈಗೇನಂತಂದ್ರೆ ಸ್ಕ್ರೀನ್ ಶೇರ್ ಮಾಡು. ನಿನ್ನೆ ನಾವು ಇದು ಲೂಪ್ ಟೆಕ್ನಿಕ್ಸ್ ಕಲ್ತ್ವಲ್ಲ, ಅದು हाँ जी ಅದೇನಂತಂದ್ರೆ ಕ್ವಿಕ್ಲಿ ಇದು ಮಾಡೋಣ ಒಂದೆರಡು ಎಕ್ಸಾಂಪಲ್. ಓಕೆ, ಓಕೆ ಸೊ ಅದಕ್ಕಿಂತ ಮೊದಲು ಏನಾರು ಡಿಫಿಕಲ್ಟೀಸ್ ಬೇರೆ ಪ್ರೀವಿಯಸ್ ಪ್ರೋಗ್ರಾಮ್ನಾಗ ಏನಾರು ಡಿಫಿಕಲ್ಟೀಸ್ ಬಂದ್ವೆ ನಿಂಗೆ? ಹಾಂ ಇಲ್ಲ ಜಿ ಮಾಡ್ಬೋದು. ಮಾಡಿ ನೋಡಿ, ನೀವು ಟ್ರೈ ಮಾಡಿದೆ? ಹಾಂ ಟ್ರೈ ಮಾಡಿದ್ದೆ. ಓಕೆ ಓಕೆ, ಸೊ ಸ್ಟಾರ್ಟ್ ಮಾಡೋದು. ನೀನು ಸ್ಕ್ರೀನ್ ಶೇರ್ ಮಾಡು. ಸ್ಕ್ರೀನ್ ಶೇರ್ ಮಾಡಿ ಶೇರ್ ಹಾಂ 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 ರೈಟ್. ಸೊ ಇಲ್ಲೇನಂದ್ರೆ ಮೊದಲು ಫಸ್ಟ್ ಸಿಂಪಲ್ ಸ್ಟಾರ್ಟಿಂಗ್ಲಿಂದ ಮಾಡೋಣ. ನೀ ಹಾಂ ಜಸ್ಟ್ ಈಗ ನಿಂಗೆ ಲೂಪಿಂಗ್ ಅಂತೂ ಬರ್ತದಲ್ಲ, ಮೂರು ಟೈಪ್ ಲೂಪ್ ಬರ್ತಾವಲ್ಲ ಹಾಕ್ಲಿಕ್ಕೆ, ಹಾಂ ಜಿ ವೈಲು, ಡು ಹಾಂ ವೈಲು, ಫಾರ್ ಲೂಪ್. ಹಾಂ ಸೊ ಯಾವುದಾದ್ರೂ ಯೂಸ್ ಮಾಡಿಕೊಂಡು ಒಂದು ಹಾಂ ಸಿಂಪಲ್ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ಟೇಬಲ್ ಅಥವಾ ಜಸ್ಟ್ ಪ್ರಿಂಟ್ ಹಾಂ ನಂಬರ್ ಫ್ರಮ್ 1 to 100. ಓಕೆ, ಓಕೆ ಫಸ್ಟ್ ಅದು ಸ್ಟಾರ್ಟ್ ಮಾಡು, ಅಲ್ಲಿಂದ ಅದನ್ನ ಇನ್ಕ್ರೀಸ್ ಮಾಡ್ಕೋತ ಒಂದು ಕಾಂಪ್ಲೆಕ್ಸಿಟಿ. ಓಕೆ ಯಾವ್ದು ಯೂಸ್ ಮಾಡ್ಕೊಳ್ಳಿ ಜಿ? ಯಾವ್ದಾರ ನಿನಗೆ ಯಾವುದು ಈಸಿ ಆಗ್ತದೆ ಅದು ಯೂಸ್ ಮಾಡಿ. ಓಕೆ ಓಕೆ, ಈಗ ಇದನ್ನು ಕಂಪೈಲ್ ಮಾಡಿ ರನ್ ಮಾಡು. ಮೋಸ್ಟ್ಲಿ ನನಗದು ನೀನು ಬರೀ ನೋಟ್ ಪ್ಯಾಡ್ ಇದು ಮಾಡಿಯಲ್ಲ, ಶೇರ್ ಮಾಡಿಯಲ್ಲ, ಅದು ಇದು ಕಾಣಿಸಂಗಿಲ್ಲ ಕನ್ಸೋಲ್, ನಿನ್ನ ಕಮಾಂಡ್ ಲೈನ್ ಅದು ಶೇರ್ ಮಾಡ್ಬೇಕಾಗ್ತದೆ. ಇದನ್ನು ಸೇವ್ ಮಾಡು, ಸೇವ್ ಮಾಡಿ ಅದನ್ನು ಶೇರ್ ಮಾಡು. ಹಾಂ ಕರೆಕ್ಟ್ ಕಾಣಿಸ್ತದೆ ಈಗ. ಓಕೆ, ಸೊ ಈಗ ಕಂಪೈಲ್ ಮಾಡು. ಸೊ ಎರರ್ ಗೊತ್ತಾಯ್ತಾ ಏನಂತೇಳಿ? ಸೊ ಬ್ರಾಕೆಟ್ಸ್ ಚೆಕ್ ಮಾಡ್ಕೊ ನೀನು ಒಂದ್ಸಲ. ಹಾಂ ರನ್ ಮಾಡಿ. ಓಕೆ, ಸೊ ಇದೇನಾಯ್ತು ನನಗೆ 1 to 100 ಪ್ರಿಂಟ್ ಆಯಿತು. ಓಕೆ, ಸೊ ಈಗ ಇದನ್ನು ಸ್ಲೈಟ್ಲಿ ಟ್ವೀಕ್ ಮಾಡಿ ನನಗೇನು ಬೇಕು ಅಂತಂದರೆ 1 to 100 ಪ್ರಿಂಟ್ ಆಗಬೇಕು. ಬಟ್ ಇಫ್ ನಂಬರ್ ಈಸ್ 5 ಮಲ್ಟಿಪ್ಲಿಕೇಶನ್ ಅಂದರೆ 5, 10, 15, 20 ಈ ಥರ ಇತ್ತು ಅಂತಂದರೆ, ಓಕೆ, ಸೊ ಅಲ್ಲಿ ಇದು ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಸಮ್ ಕ್ಯಾರೆಕ್ಟರ್ ಪ್ರಿಂಟ್ ಆಗಬೇಕು. ಲೆಟ್ಸ್ ಎ ಅಂತ ಹೇಳಿ. ಓಕೆ, ಮತ್ತೆ 3ದು ಮಲ್ಟಿಪ್ಲಿಕೇಶನ್ ಇತ್ತು ಅಂತಂದ್ರೆ ಸೇ ಬಿ ಅಂತ ಪ್ರಿಂಟ್ ಆಗಬೇಕು. ಓಕೆ, ಸೊ ಈಗ ಮತ್ತೆ ನೀನು ನೋಟ್ ಪ್ಯಾಡ್ ಶೇರ್ ಮಾಡು. ಕಂಪೈಲ್ ಮಾಡಿ ನೋಡು. ಇದು ಫಸ್ಟ್ ಕಂಪೈಲ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಪ್ರತಿ ಬಾರಿ ನಿನ್ನ ಪ್ರೋಗ್ರಾಮ್ ಬರೆದ ಮೇಲೆ ಒಂದ್ಸಲ ಇಡೀ ಪ್ರೋಗ್ರಾಮ್ ಚೆಕ್ ಮಾಡಬೇಕು. ಓಕೆ, ಫಸ್ಟ್ ಆಫ್ ಆಲ್ ಏನಾದ್ರು ಸಿಂಟ್ಯಾಕ್ಟಿಕಲ್ ಎರರ್ ಅದ ಏನೋ. ಓಕೆ,
ಸಿಂಟ್ಯಾಕ್ಟಿಕಲ್ ಎರರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಈಗ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಕೊಟ್ಟಿವಿ, ಓಕೆ, ಅದಕ್ಕೆ ಸೆಮಿಕಾಲನ್ ಮಿಸ್ಸಿಂಗ್ ಅದ, ಓಕೆ, ಅನ್ ಎಕ್ಸಾಂಪಲ್. ಸೊ ಆ ಥರದ್ದು ಮಿಸ್ಟೇಕ್ಸ್ ಮಾಡಬಾರ್ದು, ಯಾಕಂದ್ರೆ ಅವು ಏನಾಗ್ತಾವ ನನಗೆ ಅಲ್ಲಿ ಕಂಪೈಲ್ ಮಾಡಿದಾಗ ಈಸಿಲಿ ಗೊತ್ತಾಗ್ತಾವ, ಬಟ್ ಇಂಟರ್ವ್ಯೂವರ್ಗೆ ಏನಿಸ್ತದೆ, ಇವನಿಗೆ ಇದು ಸೆಮಿಕಾಲನ್ ಕೊಡ್ಬೇಕಂತ ಗೊತ್ತಿಲ್ಲಲ್ಲಪ್ಪ ಅಂತ ಹೇಳಿ ಒಂದು ಇದು ಬರ್ತದೆ, ಓಕೆ. ಸೊ ಇದು ಒಂದು. ಎರಡನೇದು ಏನಂತಂದ್ರೆ ಬ್ರಾಕೆಟ್ಸ್ ಪ್ರಾಪರ್ ಆಗಿ ಓಪನ್ ಆ್ಯಂಡ್ ಕ್ಲೋಸ್ ಆಗವೆಲ್ಲ ಚೆಕ್ ಮಾಡ್ಕೋಬೇಕು, ಓಕೆ. ಸೊ ನಿನಗೆ ಇಫ್ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಿ ಅದು ಕ್ಲೋಸ್ ಆಗ್ಯದ, ಓಕೆ. ಅದಾದ್ಮೇಲೆ ಎಲ್ಸ್ ಇಫ್ ಸ್ಟಾರ್ಟ್ ಮಾಡಿದಿ ಕ್ಲೋಸ್ ಆಗ್ಯದ, ಎಲ್ಸ್ ಸ್ಟಾರ್ಟ್ ಮಾಡಿದಿ ಕ್ಲೋಸ್ ಆಗ್ಯದ, ಓಕೆ. ಸೊ ಅದಾದ್ಮೇಲೆ ಮೇನ್ ಕ್ಲೋಸ್ ಆಗ್ಯದ ಇಲ್ಲ, ಅಥವಾ ಕ್ಲಾಸ್ ಕ್ಲೋಸ್ ಆಗ್ಯದ ಇಲ್ಲ, ಫಾರ್ ಲೂಪ್ ಕ್ಲೋಸ್ ಆಗ್ಯದ ಇಲ್ಲ, ಓಕೆ. ಸೊ ಅವನ್ ಪ್ರಾಪರ್ ಆಗಿ ಇದು ಮಾಡ್ಕೋಬೇಕು, ಓಕೆ. ಆಮೇಲೆ ಏನಂದ್ರೆ ಎರಡೂ ಕಡೆ ಪ್ರಿಂಟ್ ನೀನು ಏನೇ ಪ್ರಿಂಟ್ ಮಾಡ್ಲಿಕ್ಕತ್ತಿದೆ, ಹೌದಾ, ಓಕೆ. ಸೊ ಅದನ್ನೇನಂತಂದ್ರೆ ಹಾ, ಈಗ ಕಂಪೈಲ್ ಮಾಡಿ ಚೆಕ್ ಮಾಡ್ಕೊ ಕರೆಕ್ಟ್ ಅದ ಇಲ್ಲ ಅಂತ. ಸೊ 1 2 3 ಬದಲು ಎ ಬಂದದ, 4 ಬಿ ಬಂದದ, 6 ಎ ಬಂದದ, 7 8 ಎ ಬಿ, 11 ಓಕೆ, ಕರೆಕ್ಟ್, ಓಕೆ. ಸೊ ಈಗ ಗೋ ಬ್ಯಾಕ್ ಟು ಪ್ರೋಗ್ರಾಮ್ ಅಗೇನ್. ಓಕೆ, ಹಾ. ಸೊ ಈ ಪ್ರೋಗ್ರಾಮು, ಓಕೆ, ಇದನ್ನು ರಿಮೂವ್ ಮಾಡಿ, ಅದೇನು ಇಫ್ ಬ್ಲಾಕ್ ಕಂಪ್ಲೀಟ್ಲಿ ಇಫ್ ಎಲ್ಸ್ ಎಲ್ಲ ರಿಮೂವ್ ಮಾಡು, ಜಸ್ಟ್ ಲೂಪ್ ಒಂದು ಇಟ್ಕೊ, ಓಕೆ. ಲೂಪ್ ದ ಎಂಟೈರ್ ಇಂಟರ್ನಲ್ ಕಂಟೆಂಟ್ ರಿಮೂವ್ ಮಾಡಿಬಿಡು, ಓಕೆ. ಈಗ ನನಗೆ ಇದು ಬೈ ಡಿಫಾಲ್ಟ್ ಅದಿರಲಿ. ಸೊ ಇದು ಬೈ ಡಿಫಾಲ್ಟ್ 1 ಇನ್ಕ್ರಿಮೆಂಟ್ನಾಗ ಬರ್ಲಿಕ್ಕತ್ತದ, ಓಕೆ. ನಿನಗೆ ಫಾರ್ ಎಕ್ಸಾಂಪಲ್ ಇದನ್ನ 2 ಇನ್ಕ್ರಿಮೆಂಟ್ಸ್ನಾಗ ಓನ್ಲಿ ಈವನ್ ನಂಬರ್ ಪ್ರಿಂಟ್ ಮಾಡ್ಬೇಕಪ್ಪ, ಅಥವಾ ಆಡ್ ನಂಬರ್ ಪ್ರಿಂಟ್ ಮಾಡಬೇಕು ಅಂದ್ರೆ ಏನ್ ಚೇಂಜ್ ಮಾಡ್ತಿ ಇದ್ರೊಳಗೆ? ಹಾ. ಸೊ ಇದೇನಾಗ್ತದೆ ನಿನಗೆ ಓನ್ಲಿ ಆಡ್ ನಂಬರ್ಸ್ ಪ್ರಿಂಟ್ ಮಾಡ್ತದೆ. ಸೊ ನಿನಗೆ ಈವನ್ ನಂಬರ್ ಬೇಕಿತ್ತಂದ್ರೆ ಈವನ್ ನಂಬರ್ ಹೆಂಗ್ ಮಾಡ್ತಿ? ಸ್ಟಾರ್ಟ್ ಎಲ್ಲಿಂದ ಮಾಡ್ಬೇಕು ನೀನು? ಹಾ. ಸೊ ಅದು ಮತ್ತೆ ಐ ಈಕ್ವಲ್ ಟು ಐ ಪ್ಲಸ್ 2, ಅಥವಾ ನೀನು ಐ ಪ್ಲಸ್ ಈಕ್ವಲ್ ಟು 2 ಅಂತಲೂ ಬರಿಬೋದು, ಓಕೆ. ಅದು ಶಾರ್ಟ್ ಫಾರ್ಮ್, ಓಕೆ. ಸೊ ಇದರಿಂದ ಏನಾಗ್ತದೆ ನಿನಗೆ ಇನ್ಕ್ರಿಮೆಂಟ್ ಆಗೋದು ಸ್ಟೆಪ್ನಾಗ 2 ಟು ಇನ್ಕ್ರೀಸ್ ಆಗೋದು ಹೋಗ್ತದೆ, ಬಿಕಾಸ್ ಐ ಈಸ್ ಇನ್ಕ್ರಿಮೆಂಟೆಡ್ ಬೈ 2, ಓಕೆ. ಸೊ ಇದೇನಾಯ್ತು ನಿನಗೆ ಇವನ್ ಆಡು ಯಾವ ಥರ ಪ್ರಿಂಟ್ ಮಾಡಬೇಕು ಅದು ಈಸಿಲಿ ಗೊತ್ತಾಗ್ತದೆ, ಓಕೆ. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತ, ನೆಕ್ಸ್ಟ್ ಈಗ ಹೊಸದು ಪ್ರೋಗ್ರಾಮ್ ತಗೋ ಮತ್ತೆ. ಓಕೆ, ಈಗ ಒಂದು ನಂಬರ್ ತಗೊಂಡು, ಸಿಂಪಲ್ ನಂಬರ್ ತಗೊಂಡು ಅದರದ್ದು ಮಲ್ಟಿಪ್ಲಿಕೇಶನ್ ಟೇಬಲ್ ಡಿಸ್ಪ್ಲೇ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ 5 ಕೊಟ್ರೆ 5 ಇಂಟು 1 ಈಕ್ವಲ್ ಟು 5, ನೆಕ್ಸ್ಟ್ ಲೈನ್ನಾಗ 5 ಇಂಟು 2 ಈಕ್ವಲ್ ಟು 10, 5 ಇಂಟು 3 ಈಕ್ವಲ್ ಟು 15, ಆ ಥರ ಪ್ರಿಂಟ್ ಮಾಡಬೇಕು. ಓಕೆ, ಇದನ್ನು ಕಂಪೈಲ್ ಮಾಡಿ ಟ್ರೈ ಮಾಡು. ನೀನು ಅದು ಅಪ್ಪರ್ ಕೇಸು ಲೋವರ್ ಕೇಸು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾವಾಗಲೂ, ಯಾಕಂದ್ರೆ ನೀನು ಒಂದು ವೇಳೆ ಈಗ ಫಾರ್ ಎಕ್ಸಾಂಪಲ್ಲು ಇಂಟರ್ವ್ಯೂ ಟೈಮ್ನಾಗ ನಿನಗೆ ಬರಿ ಅಂತ ಕೊಟ್ರೆ ಅಂತ ಇಟ್ಕೋ, ಓಕೆ. ಸೊ ಬರೆಯುವಾಗ ನೀನು ಅಪ್ಪರ್ ಕೇಸ್ ಲೋವರ್ ಕೇಸ್ ಮಿಸ್ಟೇಕ್ ಮಾಡಿದ್ರೆ ಅವು ನೀ ಸೆಕೆಂಡ್ ಟೈಮ್ ಫಿಕ್ಸ್ ಮಾಡ್ಲಿಕ್ಕೆ ಟೈಮ್ ಒಂದೊಂದ್ಸಲ ಇರ್ಲಿಕ್ಕಿಲ್ಲ, ಓಕೆ. ಸೊ ಬರೆಯುವಾಗನೇ ಕೇರ್ಫುಲ್ ಆಗಿ ಫಸ್ಟ್ ಟೈಮ್ನಾಗೆ ಕರೆಕ್ಟ್ ಬರೀಬೇಕು.
ಸೊ ಏನು ಹೇಳಿಕತ್ತದಲ್ಲಿ ಯಾರು ನೀನೇನು ಮಾಡಿದಿ ಅದು ಕ್ಲಿಯರ್ ಆಗಿ ಫಸ್ಟ್ ಎರರ್ ಚೆಕ್ ಮಾಡೋ. ಫಸ್ಟ್ ಎರರ್ನಾಗ ಏನು ಹೇಳಿಕತ್ತದ ಮಲ್ಟಿಪ್ಲಿಕೇಶನ್ ಟೇಬಲ್ ಫಾರ್ ಅಂತ ಹೇಳಿ ನೀನೇನು ಮಾಡಿದಿ ಅಲ್ಲಿ ನಂಬರ್ ಕೊಟ್ಟಿದ್ದಿ. ಓಕೆ, ಸೊ ಇದು ಎರಡು ಸ್ಟ್ರಿಂಗ್ ಅವ. ಒಂದು ಮಲ್ಟಿಪ್ಲಿಕೇಶನ್ ಟೇಬಲ್ ಫಾರ್ ಅನ್ನೋದು ಒಂದು ಸ್ಟ್ರಿಂಗು, ಇನ್ನೊಂದು ನಿಂದು ನಂಬರು. ಬಟ್ ಇವನ್ ಎರಡನ್ನು ಕಾನ್ಕ್ಯಾಟಿನೇಟ್ ಮಾಡ್ಬೇಕಲ್ಲ. ಸೊ ಪ್ಲಸ್ ಸೈನ್ ಮಿಸ್ಸಿಂಗ್ ಅದಲ್ಲ. ಸೊ ಅದು ಒಂದು ಪ್ರಾಬ್ಲಮ್ಮು. ಇನ್ನು ನೀ ಕೆಳಗೆ ನೋಡಿದಿ ಅಂತಂದ್ರೆ ಇವನ್ ಸೇಮ್ ಪ್ರಾಬ್ಲಮ್ ಏನದ ನಿನಗೆ ನಂಬರ್ ಇಂಟು ಐ ಮಾಡ್ದಲ್ಲು. ಓಕೆ, ಓಕೆ, ಓಕೆ. ಸೊ ಈಗ ಸ್ಟಾಪ್ ಶೇರಿಂಗ್ ಮಾಡು. ನಾನು ನಿನಗೆ ಇನ್ನೊಂದು ಸ್ಲೈಟ್ಲಿ ಡಿಫರೆಂಟ್ ಪ್ಯಾಟರ್ನ್ ಹೇಳ್ಕೊಡ್ತೀನಿ. 1 ಸೆಕೆಂಡ್ ನಾನು ಶೇರ್ ಮಾಡ್ತೀನಿ. ಈಗ ಏನ್ ಕಾಣಿಸ್ಲಿಕ್ಕತ್ತದ ನಿನಗ? ನಂದು ಇದು ಕಾಣಿಸ್ತದ ಏನ್ ಇನ್ಫಿನಿಟ್? ಬಟ್ ಅದು ಇನ್ಫೈನೈಟ್ ಆಗ್ಯದೇನ್? ಪ್ರಾಪರ್ ಕಾಣಿಸ್ತಲ್ಲ. ಓಕೆ, ಸೊ ನಾ ಇಲ್ಲಿ ಏನು ಮಾಡ್ತೀನಿ, ಒಂದು ಸಿಂಪಲ್ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೋತೀನಿ. ಸಿಂಪಲ್ ಏನಂತಂದ್ರೆ ಪ್ಯಾಟರ್ನ್ ಡೆಮೋ ಅಂತ. ಸೊ ಇಲ್ಲಿ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನಾ ಫಸ್ಟ್ ನಿನಗೆ ಕ್ಲಾಸ್ ಇದು ಪ್ರೋಗ್ರಾಮ್ ತೋರಿಸ್ತೀನಿ, ಆಮೇಲೆ ಏನಂತಂದ್ರೆ ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಸಿಂಪಲ್ ಮೇನ್ ಮೆಥಡ್ ಅದ. ನಾನೇನು ಮಾಡ್ತೀನಿ, ಎರಡು ವೇರಿಯೇಬಲ್ ತೊಗೊಳ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು I1 ಮತ್ತು J = 1 ಅಂತ. ಓಕೆ, ಸೊ ಇನಿಷಿಯಲೈಸ್ ಮಾಡಿದ್ದೀನಿ. ಸೊ I ಮತ್ತು Jನ ಇನಿಷಿಯಲೈಸ್ ಮಾಡೀನಿ. ಓಕೆ, ಸೊ ನಾನು ಎರಡು ಲೂಪ್ ಹಾಕೋತೀನಿ. ಓಕೆ, ಇದನ್ನು ಅವಾಯ್ಡ್ ಮಾಡೋಣ, ರಿಡಂಡೆಂಟ್ ಬೇಕಿಲ್ಲ. ಸೊ ಇಲ್ಲೇ ಡಿಕ್ಲೇರ್ ಮಾಡೋಣ. ಸೊ ಇಂಟಿಜರ್ I = 1. ಓಕೆ, I less than or equal to 10, I plus plus. Okay, so this is one loop. Okay, ಇದ್ರೊಳಗಡೆ ನಾನು ಇನ್ನೊಂದು ಲೂಪ್ ಹಾಕೋತೀನಿ. ಸೊ ಇಂಟಿಜರ್ J = 1. ಓಕೆ, J less than or equal to I. ಓಕೆ, J plus plus. ಸೊ ನಾನಿಲ್ಲಿ ಹೇಳೋದೇನು ಅಂತಂದ್ರೆ ಬೇಸಿಕಲಿ ಫಾರ್ ಎವ್ರಿ ವ್ಯಾಲ್ಯೂ ಆಫ್ I ಸ್ಟಾರ್ಟಿಂಗ್ ಫ್ರಮ್ 1 till 10. Okay, starting from 1 till 10. Okay, I have to perform an operation. ಆ ಆಪರೇಷನ್ ಏನು? ದಿಸ್ ಇನ್ನರ್ ಲೂಪ್. ಓಕೆ, ಸೊ ಈ ಇನ್ನರ್ ಲೂಪ್ ಒಳಗಡೆ ಏನು ಮಾಡ್ತೀನಿ, ಐ ವಿಲ್ ಸ್ಟಾರ್ಟ್ ವಿತ್ J1 ಆ್ಯಂಡ್ ಐ ವಿಲ್ ಗೋ ಅಪ್ ಟು I. ಫಾರ್ ಎಕ್ಸಾಂಪಲ್ I1 ಇತ್ತು ಅಂದರೆ J ವಿಲ್ ರನ್ ಫಾರ್ 1 ಟೈಮ್. ಅದು ಇನ್ನರ್ ಲೂಪ್ ಏನಿದೆ 1 ಟೈಮ್ ಇರ್ತದೆ. ಓಕೆ, I ಯಾವಾಗ 2 ಆಗ್ತದಲ್ಲ ಔಟರ್ ಸೈಡ್ನಾಗ, ಓಕೆ, ಅವಾಗೇನಾಯಿತು, ಈ ಇನ್ನರ್ ಲೂಪು 2 ಟೈಮ್ಸ್ ರಿಪೀಟ್ ಆಗ್ತದೆ. ಓಕೆ, ಸೊ ಈಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡು ನಿಂಗೆ. ನಾನು ಏನು ಮಾಡ್ತೀನಿ, ಇದನ್ನು ಸಿಂಪಲ್ ಫಾರ್ ಎಕ್ಸಾಂಪಲ್ ಒಂದು ಏನಪ್ಪ ಸ್ಟಾರ್ ಪ್ರಿಂಟಿಂಗ್ ಮಾಡ್ತೀನಿ ಅಂತ ಇಟ್ಕೊ. ಓಕೆ, ಸೊ ಈಗ ಏನಾಗ್ಬೋದು, ನಾನು ರನ್ ಮಾಡಿ ತೋರಿಸ್ತೇನೆ. ಕಂಪೈಲ್ ಆಗ್ಲಿಕ್ಕೆ 1 ಸೆಕೆಂಡ್. ಬೇಸಿಕ್ ಕ್ಯಾಲ್ಕುಲೇಟರ್ ಆಗ್ಲಿಕ್ಕೆ. ಸೊ ರನ್ ಪ್ಯಾಟರ್ನ್ ಟ್ಯಾಬ್. ಓಕೆ, ಸೊ ಇಲ್ಲೇನಾಯ್ತು, ನಾನು ಜಸ್ಟ್
ಒಂದು ಮಿಸ್ಟೇಕ್ ಇತ್ತು. ಓಕೆ, ಹೊರಗಿಂದ ಅಂದ್ರೆ ಇನ್ನರ್ ಲೂಪ್ ಆದ ತಕ್ಷಣ ನಾನು ಒಂದು ಸಿಂಪಲ್ ನ್ಯೂ ಲೈನ್ ಕಟ್ಕೊಂಡೆ. ಓಕೆ, ಸೊ ಈಗ ನೋಡು ಓಕೆ, ಸೊ ಈಗ ಏನಾಗ್ಲಿಕ್ಕತ್ತದ, ಫಸ್ಟ್ ಟೈಮ್ ಐ ವ್ಯಾಲ್ಯೂ ಏನಿತ್ತು 1 ಇತ್ತು. ಓಕೆ, ಸೊ ದಟ್ ಮೀನ್ಸ್ ಫಸ್ಟ್ ಟೈಮ್ ಐ ವ್ಯಾಲ್ಯೂ 1 ಇದ್ದಾಗ ಇದು 1 ಟೈಮ್ ರಿಪೀಟ್ ಆಯ್ತು ಈ ಲೂಪ್. ಓಕೆ, ಯಾಕಂತಂದ್ರೆ ಜೆ ಈಕ್ವಲ್ ಟು 1 ಲಿಂದ ಸ್ಟಾರ್ಟ್ ಮಾಡ್ಲಿಕತ್ತಿ, ಜೆ ಲೆಸ್ ದನ್ ಆರ್ ಈಕ್ವಲ್ ಟು 1 ಆಯ್ತು. ಓಕೆ, ಅಂದ್ರೆ 1 ಟೈಮ್ ಅದು ಪ್ರಿಂಟ್ ಮಾಡ್ತು. ಓಕೆ, ನೆಕ್ಸ್ಟ್ ಐ ವ್ಯಾಲ್ಯೂ 2 ಆಗ್ತದೆ. ಓಕೆ, ನೀ ಏನು ಮಾಡು, ಫಾರ್ ಎಕ್ಸಾಂಪಲ್ ಇದಿಷ್ಟನ್ನು ಒಂದು ಲೂಪ್ ಅಂತ ಇಟ್ಕೋ. ಸೊ ಈ ಲೂಪ್ ಎಷ್ಟು ಟೈಮ್ ರಿಪೀಟ್ ಆಗ್ತದ, 10 ಟೈಮ್ಸ್ ಬಿಕಾಸ್ ಆಫ್ ಐ ಹೊರಗಿನ ಲೂಪ್ನಿಂದ. ಓಕೆ, ಸೊ ಐ 2 ಆದಾಗ ಏನಾಯ್ತು, ಮತ್ತೆ ಜೆ ಈಕ್ವಲ್ ಟು 1 ಲಿಂದ ಸ್ಟಾರ್ಟ್ ಆಗ್ತದ. ಓಕೆ, ಜೆ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಜೆ ಪ್ಲಸ್ ಪ್ಲಸ್ ಅಂದ್ರೆ ಏನಾಯ್ತದೆ, ಇನ್ನರ್ ಲೂಪ್ ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗ್ತದೆ ಈಗ, 2 ಟೈಮ್ಸ್ ಎಕ್ಸಿಕ್ಯೂಟ್ ಆಗ್ತದೆ. ಓಕೆ, ಸೊ ಥರ್ಡ್ ಟೈಮ್ ಅಂದ್ರೆ ಔಟರ್ ಲೂಪ್ ಥರ್ಡ್ ಟೈಮ್ ಬಂದಾಗ, ಓಕೆ, ಇನ್ನರ್ ಲೂಪ್ ಐ ವ್ಯಾಲ್ಯೂ 3 ಬಂದಾಗ ಇನ್ನರ್ ಲೂಪ್ 3 ಟೈಮ್ಸ್ ಎಕ್ಸಿಕ್ಯೂಟ್ ಆಗ್ತದೆ. ಓಕೆ, ಸೊ ಇದೇ ರೀತಿ ಏನಾಯ್ತು, ಲಾಸ್ಟ್ ಫಾರ್ ಎಕ್ಸಾಂಪಲ್ ಐ ಈಕ್ವಲ್ ಟು 10 ಆಯ್ತು ಅಂತ ಇಟ್ಕೋ, ಅವಾಗ ಇದು ಇನ್ನರ್ ಲೂಪ್ ಎಷ್ಟು ಸಲ ಇದಾಗ್ತದೆ, ಇನ್ನರ್ ಲೂಪ್ ಏನಾಗ್ತದೆ ನಿನಗೆ 10 ಟೈಮ್ಸ್ ರಿಪೀಟ್ ಆಗ್ತದೆ. ಸೊ ಈಚ್ ಟೈಮ್ ರಿಪೀಟ್ ಆದಾಗ ನಾವೇನ್ ಮಾಡ್ಲಿಕತ್ತೀವಿ, ಜಸ್ಟ್ ಒಂದು ಸ್ಟಾರ್ ಪ್ರಿಂಟ್ ಮಾಡ್ಲಿಕತ್ತೀವಿ. ಓಕೆ, ಸೊ ಅದಕ್ಕೆ ನಿನಗೆ ಇಲ್ಲಿ ಏನ್ ಬಂತು, ಫಸ್ಟ್ ಟೈಮ್ ಇದು ಒಂದು ಫಸ್ಟ್ ಐ ಈಕ್ವಲ್ ಟು 1 ಇದ್ದಾಗಿದ್ದು, ಇದು ಏನಿತ್ತು ಐ ಈಕ್ವಲ್ ಟು 2 ಇದ್ದಾಗ. ಓಕೆ, ಸೊ ಐ ಈಕ್ವಲ್ ಟು 2 ಇದ್ದಾಗ ಏನಾಯ್ತು, ಜೆ ಇನ್ನರ್ ಲೂಪ್ 2 ಟೈಮ್ಸ್ ಎಕ್ಸಿಕ್ಯೂಟ್ ಆಯ್ತು. ಇದು ಐ ಈಕ್ವಲ್ ಟು 3 ಇದ್ದಾಗ 3 ಟೈಮ್ಸ್ ಎಕ್ಸಿಕ್ಯೂಟ್ ಆಯ್ತು. ಐ ಈಕ್ವಲ್ ಟು 4 ಇದ್ದಾಗ 4 ಟೈಮ್ ಎಕ್ಸಿಕ್ಯೂಟ್ ಆಯ್ತು. ಸೊ ಈ ತರ ಏನಂತಂದ್ರೆ ನಿನಗೆ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡ್ತೀನಿ ಇಲ್ಲಿ, ಓನ್ಲಿ 5 ಟೈಮ್ಸ್ ತಗೋತೀನಿ, ಜಸ್ಟ್ ಈಸಿ ಆಗ್ಲಿಕ್ಕೆ. ಓಕೆ, ಸೊ ನಿನಗೇನಂತಂದ್ರೆ ಈ ತರ ಪ್ಯಾಟರ್ನ್ ಬರ್ತದೆ. ಸೊ ಬೇಸಿಕಲಿ ಇದೇನಂತಂದ್ರೆ ನೀನು ಲೂಪ್ ಒಳಗಡೆ ಸೆಕೆಂಡ್ ಲೂಪ್ನು ಹಾಕೋಬಹುದು. ಓಕೆ, ನಾರ್ಮಲಿ ಇದು ಏನಾಗ್ತದೆ, ಮುಂದೆ ನಾವು ಅರೇ ಆಪರೇಷನ್ಸ್ ಎಸ್ಪೆಷಲಿ 2 ಡೈಮೆನ್ಷನ್ ಅರೇ ವರ್ಕ್ ಮಾಡ್ಲಿಕ್ಕೆ ಅಂತ ಇಟ್ಕೋ, ಲೈಕ್ ಮೆಟ್ರಿಕ್ಸ್ ಬೇಸ್ಡ್ ಆಪರೇಷನ್ಸ್. ಅವಾಗ ಏನಪ್ಪಾ ಅಂತಂದ್ರೆ ನಿನಗೆ ಒಂದು ಕಾಲಮ್ಮು ಮತ್ತು ಇನ್ನೊಂದು ರೋ ಮೂವ್ಮೆಂಟ್ ಮಾಡಲಿಕ್ಕೆ 2 ಇಂಡೆಕ್ಸಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ನಾರ್ಮಲಿ 2 ಲೆವೆಲ್ ತನ, ಥರ್ಡ್ ಲೆವೆಲ್ ಹೋಗಂಗಿಲ್ಲ, ವೆರಿ ರೇರ್ಲಿ ಹೋಗ್ತೀವಿ. ಬಟ್ ಒಂದು ಲೂಪ್ ಒಳಗಡೆ ನೀನು ಸೆಕೆಂಡ್ ಲೂಪ್ ಹಾಕ್ಬೋದು. ಓಕೆ, ಅದು ಸೆಕೆಂಡ್ ಲೂಪ್ ಏನಾಗ್ತದ, ಫಸ್ಟ್ ಲೂಪದ್ದು ಔಟರ್ ಮೋಸ್ಟ್ ಲೂಪದ್ದು ಎಷ್ಟು ಸಲ ರಿಪೀಟ್ ಆಗ್ತದ ಅಷ್ಟು ಸಲ ಸೆಕೆಂಡ್ ಲೂಪ್ ರಿಪೀಟ್ ಆಗ್ತದೆ. ಓಕೆ, ಸೊ ಇದು ಇನ್ನರ್, ಈ ಫಾರ್ ಎಕ್ಸಾಂಪಲ್ ಇದನ್ನ ಸೆಕೆಂಡ್ ಇನ್ನರ್ ಲೂಪ್ ಅಂತ ಹೇಳಿದ್ರೆ, ಇನ್ನರ್ ಲೂಪ್ ರಿಪೀಟ್ಸ್ ನಂಬರ್ ಆಫ್ ಟೈಮ್ಸ್ ಔಟರ್ ಲೂಪ್. ಓಕೆ, ಅಂಡ್ ಇನ್ನರ್ ಲೂಪ್ನಾಗ ನೀ ಏನು ಕೊಟ್ಟಿರ್ತಿ ಕಂಡೀಷನ್, ಅದ್ರ ಪ್ರಕಾರ ಇಲ್ಲಿ ಜಸ್ಟ್ ಬೈ ಪ್ಲೇಯಿಂಗ್ ವಿತ್, ಫಾರ್ ಎಕ್ಸಾಂಪಲ್ ನಾನು ಇದು ಐ ಬದಲಿಗೆ ಇದನ್ನ ಏನಂತಂದ್ರೆ ನಾನು 3 ಟೈಮ್ಸ್ ಮಾಡಿದೆ ಅಂತ ಇಟ್ಕೋ, ಈಗ ಏನಾಗ್ಬೇಕು ಔಟ್ಪುಟ್ ಬೇಸಿಕಲಿ 5 ಟೈಮ್ಸ್, ಬಟ್ ಎವ್ರಿ ಲೈನ್ನಾಗ 3 ಟೈಮ್ಸ್ ಸ್ಟಾರ್ ಪ್ರಿಂಟ್ ಮಾಡ್ತದೆ. ಓಕೆ, ಸೊ ನಾನಿಲ್ಲಿ ಇದು ಬೇಸಿಕಲಿ ಇಲ್ಲಿ ಏನು ಹೇಳಿಕತ್ತೀನಿ, ವಾಟ್ ಎವರ್ ವ್ಯಾಲ್ಯೂ ಆಫ್ ಐ, ಓಕೆ, ದಿಸ್ ಹ್ಯಾಸ್ ಟು ರಿಪೀಟ್ 5 ಟೈಮ್ಸ್. ಓಕೆ, ಬೇಸಿಕಲಿ ಸೊ 5 ಟೈಮ್ಸ್ ಅದು ರಿಪೀಟ್ ಆಗಬೇಕು ಅಂತಂದ್ರೆ, ಬಟ್ ಎವ್ರಿ ಟೈಮ್ ಏನು ಮಾಡ್ಬೇಕದು 3 ಟೈಮ್ಸ್ ಇನ್ಸೈಡ್ ರಿಪೀಟ್ ಆಗಬೇಕು. ಎವ್ರಿ ಟೈಮ್ ರಿಪೀಟ್ ಆದಾಗ ಒಂದು ಸ್ಟಾರ್ ಪ್ರಿಂಟ್ ಮಾಡಬೇಕು. ಸೊ ಇದು ಫಸ್ಟ್ ಐ ಈಕ್ವಲ್ ಟು 1 ಇದ್ದಾಗ ಜೆ ಈಕ್ವಲ್ ಟು 1, ಆಮೇಲೆ ಜೆ ಈಕ್ವಲ್ ಟು 2, ಆಮೇಲೆ ಜೆ ಈಕ್ವಲ್ ಟು 3. ಓಕೆ, ಇದಾದ್ಮೇಲೆ ಏನಾಯ್ತು, ಇನ್ನರ್ ಲೂಪ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ ತಕ್ಷಣ ಬಿಫೋರ್ ಗೋಯಿಂಗ್ ಟು ನೆಕ್ಸ್ಟ್ ವ್ಯಾಲ್ಯೂ ಆಫ್ ಐ ನಾ ಏನು ಮಾಡೀನಿ, ಒಂದು ಸಿಂಪಲ್ ನ್ಯೂ ಲೈನ್ ಹಾಕೊಂಡೀನಿ. ಓಕೆ, ಇದು ಬೇಸಿಕಲಿ ಸೆಕೆಂಡ್ ಲೈನಿಗೆ ಹೋಗ್ಲಿಕ್ಕೆ. ಇದನ್ನ ಹಾಕಿದ್ದಿಲ್ಲ ಅಂದ್ರೆ ಏನಾಗ್ಬಿಡ್ತದ, ನಿನಗೆಲ್ಲಾನು ಒಂದೇ ಲೈನ್ನಾಗ ಬಂದ್ಬಿಡ್ತಾವ ಕಂಟಿನ್ಯೂಸ್ ಆಗಿ. ಓಕೆ, ಸೊ ಇದಿದ್ರ ಸೆಕೆಂಡ್ ಲೈನ್, ಮತ್ತೀಗ ಅದೇ 3 ಟೈಮ್ಸ್. ಈಗ ಐ ವ್ಯಾಲ್ಯೂ ಏನದ, 2 ಅದ, ಐ ವ್ಯಾಲ್ಯೂ 3, ಐ ವ್ಯಾಲ್ಯೂ 4, ಐ ವ್ಯಾಲ್ಯೂ 5. ಓಕೆ, ಸೊ ಈ ತರ ಏನಂತಂದ್ರೆ ನೀನು ಈ ಟೆಕ್ನಿಕ್ ಯೂಸ್ ಮಾಡಿಕೊಂಡು, ಸಿಂಪಲ್ ಟೆಕ್ನಿಕ್ ಅದ, ಬಟ್ ಈ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನೀನು ಯಾವ ತರ ಪ್ಯಾಟರ್ನ್ ಬೇಕೋ ಆ ತರ ಮಾಡ್ಕೋಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನೀಗ ಮತ್ತೆ ಬ್ಯಾಕ್ ಟು ಒರಿಜಿನಲ್ ಇದಕ್ಕೆ ಹೋದೆ ಅಂತ ಇಟ್ಕೋ. ಓಕೆ, ಈಗ ಸೊ ಇದೇನಾಯ್ತು, ನಿನಗೆ ಹಾಫ್ ಟ್ರಯಾಂಗಲ್ ಪ್ರಿಂಟ್ ಆಯ್ತು. ಹೌದಾ, ಸೊ
ಈಗ ನೀ ಏನು ಮಾಡಿ ಇದು ಅಂದ್ರೆ ಇದೇ ಎಕ್ಸಾಂಪಲ್ ತಗೊಂಡು ಓಕೆ ನೀ ಏನು ಮಾಡಂತಂದ್ರೆ ಕ್ಲಾಸ್ ಆದಮೇಲೆ ಇದ್ರದ್ದು ಅಪೋಸಿಟ್ ಅಂತಂದ್ರೆ ಬೇಸಿಕಲಿ ಏನು ಈಗ 1 to 5 ಪ್ರಿಂಟ್ ಆಗ್ಲಿಕ್ಕೆ ಹೌದಾ ಇದು ಸೊ ಈ ತರ ಪ್ರಿಂಟ್ ಆಗ್ಲಿಕ್ಕೆ ಇದ್ರ ಬದಲಿಗೆ ನಿನಗೆ ಫಾರ್ ಎಕ್ಸಾಂಪಲ್ ಇದ್ರದ್ದು ಉಲ್ಟಾ ಬರ್ಬೇಕು ಅಂದ್ರೆ ಫಸ್ಟ್ 5 ಬರಬೇಕು 4 3 2 1 ಸೊ ಅಲ್ಲೇನ್ ಮಾಡ್ಬಿಡ್ತೀನಿ ನೀನು ಸಿಂಪಲ್ ಇಲ್ಲಿ ಚೇಂಜ್ ಮಾಡಿ ಇಲ್ಲಿ ಪ್ಲೇ ಮಾಡೋದು ನಿನಗೆ ಓಕೆ ಸೊ ಇಲ್ಲಿ ಏನು ಮಾಡ್ತೀನಿ ನೀನು ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಓಕೆ ಬಟ್ ಐ ವ್ಯಾಲ್ಯೂ ಏನಾಗ್ಬೇಕು ನಿಂಗೆ ಡಿಕ್ರೀಸ್ ಆಗ್ಬೇಕು ಓಕೆ ಸೊ ಇಲ್ಲಿ ಮಾಡಿದೆ ಅಂತಂದ್ರೆ ಸಿಂಪಲ್ ಆಗಿ ಏನಾಗ್ತದೆ ಹಾ ಅಷ್ಟೇ ನಿನಗೆ ಈ ಪ್ಯಾಟರ್ನ್ ಯಾವುದೇ ಕೇಳಲಿ ಅವರು ಓಕೆ ಸೊ ನಿನಗೆ ಈ ಟೆಕ್ನಿಕ್ ಗೊತ್ತಿತ್ತು ಅಂತ ಇಟ್ಕೋ ಅವಾಗ ಏನಾಗ್ತದೆ ನೀ ಹೆಂಗ್ ಬೇಕಂಗೆ ಪ್ಲೇ ಮಾಡ್ಬೋದು ಓಕೆ ಸೊ ಎನಿವೇರ್ ನಿನಗೆ ಎಲ್ಲಿ ಇದು ರಿಪೀಟ್ ಆಗ್ಲಿಕ್ಕತ್ತದ ಒಂದು ಪ್ಯಾಟರ್ನ್ ತರ ಬರ್ಲಿಕ್ಕತ್ತದ ಅಂತ ಇಟ್ಕೋ ಇಲ್ಲಿ ಪ್ಯಾಟರ್ನ್ ಏನ್ ಬರ್ಲಿಕ್ಕತ್ತದ ಫಸ್ಟ್ 5 ಅದ ಆಮೇಲೆ 4 ಅದ ಆಮೇಲೆ 3 ಅದ ಆಮೇಲೆ 2 ಅದ ಆಮೇಲೆ 1 ಸ್ಟಾರ್ ಅದ ದಟ್ ಮೀನ್ಸ್ ಇಲ್ಲೊಂದು ಪ್ಯಾಟರ್ನ್ ಬರ್ಲಿಕ್ಕತ್ತದ ನಿನಗೆ ಓಕೆ ಆ ಪ್ಯಾಟರ್ನ್ ಬರ್ಲಿಕ್ಕತ್ತಂದ್ರೆ ಆಬ್ವಿಯಸ್ಲಿ ಇದೇ ಟೆಕ್ನಿಕ್ ವರ್ಕ್ ಆಗ್ತದೆ ನಿನಗೆ ಓಕೆ ಬಟ್ ಅಷ್ಟೇ ಏನಂತಂದ್ರೆ ಯಾವ ಟೈಪ್ ಆಫ್ ಪ್ಯಾಟರ್ನ್ ಕೊಟ್ಟಿರ್ತಾರ ಆ ಟೈಪ್ನಾಗ ಈ ಐ ವ್ಯಾಲ್ಯೂ ಮತ್ತು ಜೆ ವ್ಯಾಲ್ಯೂನ ಏನಪ್ಪಾ ಅಂತಂದ್ರೆ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಈ ಜೆನ ನಾನು ಇಲ್ಲಿನ ಉಲ್ಟಾ ಮಾಡಿದೆ ಅಂತ ಇಟ್ಕೋ ಏನಾಗ್ಬೋದು ಫಾರ್ ಎಕ್ಸಾಂಪಲ್ ಐ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಐ ಮಾಡಿದೆ ಅಂತ ಸೊ ಜೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಐ ಮಾಡಿ ಇಲ್ಲಿ ಜೆ ಮೈನಸ್ ಮೈನಸ್ ಮಾಡ್ತೀನಿ ಓಕೆ ಸೊ ಏನಾಗ್ಬೋದು ನೋಡಿ ಜಸ್ಟ್ ಓಕೆ ಮತ್ತದು ಬ್ಯಾಕ್ ಒರಿಜಿನಲ್ ಪ್ಯಾಟರ್ನ್ಗೆ ಹೋಯ್ತು ಯಾಕಂತಂದ್ರೆ ನಾನು ಎರಡೂ ಕಡೆ ರಿವರ್ಸ್ ಮಾಡಿದೆ ಓಕೆ ಫಸ್ಟ್ ಒಂದೇ ರಿವರ್ಸ್ ಮಾಡಿದ್ದೆ ಈಗ ಎರಡೂ ಕಡೆ ರಿವರ್ಸ್ ಮಾಡಿದಂತಂದ್ರೆ ಒರಿಜಿನಲ್ ಪ್ಯಾಟರ್ನ್ಗೆ ಹೋಗ್ಬಿಡ್ತು ಓಕೆ ಸೊ ಈ ಥರ ಏನಪ್ಪಾ ಅಂತಂದ್ರೆ ನೀನು ಎನಿ ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ವರ್ಕೌಟ್ ಮಾಡ್ಬೋದು ಈಗ ನಾನು ಇದನ್ನ ಮತ್ತೆ ಅಪೋಸಿಟ್ ಮಾಡಿದೆ ಅಂತ ಇಟ್ಕೋ 5 ಲೆಸ್ ದೆನ್ ಆರ್ ಈಕ್ವಲ್ ಟು ಪ್ಲಸ್ ಪ್ಲಸ್ ಓಕೆ ಸೊ ನಾನು ಹೇಳಿಕತ್ತೀನಿ ಟಿಲ್ ಐ ಫ್ರಮ್ 1 to 5 ಓಕೆ ಬಟ್ ಎವ್ರಿ ಟೈಮ್ ಓಕೆ ಜೆ ವ್ಯಾಲ್ಯೂ 5 ದಿಂದ ಸ್ಟಾರ್ಟ್ ಆಗಬೇಕು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಐ ಇರಬೇಕು ಸೊ ಐ ಫಸ್ಟ್ ಟೈಮ್ ಇದ್ದಾಗ ಏನಿರ್ತದೆ 1 ಇರ್ತದೆ ಸೊ ಆಟೋಮೆಟಿಕಲಿ ಇನ್ಸೈಡ್ ಲೂಪ್ ಏನಾಗ್ತದೆ 5 ಟೈಮ್ಸ್ ರಿಪೀಟ್ ಆಗ್ತದೆ ದೆನ್ ನೆಕ್ಸ್ಟ್ ಟೈಮ್ ಐ 2 ಆಯಿತು ಅಂತಂದ್ರೆ ಇನ್ಸೈಡ್ ಲೂಪ್ ಏನದಲ್ಲ ಜೆ 5 ಇಂದನೇ ಸ್ಟಾರ್ಟ್ ಆಗ್ತದೆ ಬಟ್ ಜೆ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಸೊ ಆಟೋಮೆಟಿಕಲಿ 4 ಟೈಮ್ ಅಷ್ಟೇ ರಿಪೀಟ್ ಆಗ್ತದೆ ಸೊ ಇದು ಇದರಿಂದ ನೀನೇನು ಮಾಡ್ಬೋದು ಅಂತಂದ್ರೆ ವೇರಿಯಸ್ ಪ್ಯಾಟರ್ನ್ಸ್ ಡೆವಲಪ್ ಮಾಡ್ಬೋದು ಓಕೆ ಸೊ ಈಗ ನೀ ಏನು ಮಾಡ್ಬೋದು ಅಂತಂದ್ರೆ ನಿನ್ನ ನೆಕ್ಸ್ಟ್ ಇದು ಕ್ಲಾಸ್ ಆದಮೇಲೆ ಈಗ ನಾವು ಬರೀ ಹಾಫ್ ಟ್ರ್ಯಾಂಗಲ್ ಬರ್ಲಿಕ್ಕತ್ತದ ಅಂದ್ರೆ ಟ್ರ್ಯಾಂಗಲ್ ಥರ ಬರ್ಲಿಕ್ಕತ್ತದ ಓಕೆ ಬಟ್ ನಮಗೇನು ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಒರಿಜಿನಲ್ ಇದಕ್ಕೆ ತಗೊಂಡು ಹೋಗ್ತೇನೆ ಸೊ ಒರಿಜಿನಲ್ ಪ್ಯಾಟರ್ನ್ ಓಕೆ ಸೊ ದಿಸ್ ಇಸ್ ಒರಿಜಿನಲ್ ಪ್ಯಾಟರ್ನ್ ನನಗೆ ಈ ತರ ಬೇಡಪ್ಪ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಇದು ನೀಟಾಗಿ ಕ್ವಾಡ್ರಿಲ್ಯಾಟ್ರಲ್ ಟ್ರ್ಯಾಂಗಲ್ ತರ ಬರ್ಬೇಕು ಈ ಎಟ್ ಪ್ರೆಸೆಂಟ್ ಏನದಲ್ಲ ಇದು ಈ ತರ ಅದ ಓಕೆ ಸೊ ನನಗೆ ಬೇಸಿಕಲಿ ಏನು ಬರಬೇಕು ಇದು ಫಸ್ಟ್ ಲೈನು ಸೆಂಟರ್ನಾಗ ಬರಬೇಕು ಓಕೆ ಆಮೇಲೆ ಬೋತ್ ಸೈಡ್ಸ್ ಅದು ಟ್ರ್ಯಾಂಗಲ್ ಆಗಬೇಕು ಪ್ರಾಪರ್ ನಿನಗೆ 60 ಡಿಗ್ರಿ ಆಂಗಲ್ ಇದ್ದಾಗ ಹೆಂಗೆ ಟ್ರ್ಯಾಂಗಲ್ ಬರ್ತದಲ್ಲ ಆ ಥರ ಬರಬೇಕು ಓಕೆ ದಟ್ ಈಸ್ ಒನ್ ಟೈಪ್ ಟ್ರೈ ಮಾಡು ಓಕೆ ಇನ್ನೊಂದು ಸೆಕೆಂಡ್ ಟೈಪ್ ಏನಂತಂದ್ರೆ ಈಗ ಇನ್ಸ್ಟೆಡ್ ಆಫ್ ಸ್ಟಾರ್ ಓಕೆ ನಾವು ಒಂದು ವೇಳೆ ಇದನ್ನು ರಿಪ್ಲೇಸ್ ಮಾಡಿ ಲೆಟ್ಸ್ ಎ ಜೆ ಕೊಟ್ರೆ ಏನಾಗ್ಬೋದಪ್ಪ ಓಕೆ ಡೈರೆಕ್ಟ್ ಆಗಿ ಓಕೆ ಸೊ ಏನಾಗ್ತದೆ ನೋಡು ಓಕೆ ಸೊ ನಂಬರ್ ಪ್ಯಾಟರ್ನ್ ಬರ್ಲಿಕ್ಕೆ ಶುರು ಆಗ್ತಾವ ಓಕೆ ಸೊ 1 1 2 1 2 3 1 2 3 4 1 2 3 4 5 ಓಕೆ ಸ್ವಲ್ಪ ಇಲ್ಲಿ ಬೇಕಾದ್ರೆ ನೀನೇನಂದ್ರೆ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಒಂದು ಸ್ಪೇಸ್ ಕೊಟ್ಬೋದು ಓಕೆ ಸೊ ಈಗ ನೋಡು ನಂಬರ್ ಪ್ಯಾಟರ್ನ್ಸ್ ಬರ್ಲಿಕ್ಕೆ ಶುರು ಆಗ್ತಾವ ಓಕೆ ನಿನಗೆ ಈ ಥರ ಕೇಳ್ಬೋದು ಇಲ್ಲ ಏನವ್ರು ಕೇಳ್ಬೋದು ಸ್ಟಾರ್ ಪ್ರಿಂಟ್ ಮಾಡನ್ಬೋದು ಅಥವಾ ಫಾರ್ ಎಕ್ಸಾಂಪಲ್ 0 ಪ್ರಿಂಟ್ ಮಾಡನ್ಬೋದು ಓಕೆ ಇದು ಪ್ಯಾಟರ್ನ್ಸ್ ಏನವಲ್ಲ ನಿನಗೆ ವೆರಿ ರಿಪೀಟೆಡ್ ಆಗಿ ಕೇಳ್ತಾರೆ
ಓಕೆ, ಎನಿ ಎಕ್ಸಾಂಪಲ್. ಸೊ ಎಲ್ಲ ಝೀರೋಗಳು ಪ್ರಿಂಟ್ ಆಗ್ತಾವ. ಓಕೆ, ಸೊ ಇದೇ ಥರ ಏನು ಮಾಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ಇದು 1 ಕೊಟ್ಟು ನಾನು ರನ್ ಮಾಡ್ತೀನಿ. ಓಕೆ, ಅಟ್ ಪ್ರೆಸೆಂಟ್ ಎಲ್ಲಾನು 1 ಪ್ರಿಂಟ್ ಆಗ್ಲಿಕ್ಕತ್ತದ. ಬಟ್ ನನಗೇನು ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇದು ಇದು ಪರ್ಟಿಕ್ಯುಲರ್ ಈ 1ಗಳಷ್ಟೇ 1 ಇರಬೇಕು. ಅಂದ್ರೆ ಇದೇನು ಇನ್ನರ್ ಪಾರ್ಟ್ ಇರ್ತದಲ್ಲ, ಈಗ ಫಾರ್ ಎಕ್ಸಾಂಪಲ್ ಇದು ಆಯ್ತು, ಇವೆರಡು ಆಯ್ತು, ಓಕೆ, ಇದು 3 ಆಯ್ತು, ಓಕೆ, ಮತ್ತೆ ಇದು 4 ಆಯ್ತು, ಇದು 0 ಆಗ್ಬೇಕು. ಅಂದ್ರೆ ಓನ್ಲಿ ನಿನಗೆ ಏನ್ ಬರ್ಬೇಕಂದ್ರೆ ಡಯಾಗನಲ್ ಅಷ್ಟೇ, ಒಂದು ಸೈಡ್ ಅಷ್ಟೇ 1 1 1 ಬರಬೇಕು, ಉಳಿದಿದ್ದೆಲ್ಲ 0 0 0 ಬರ್. ಓಕೆ, ಸೊ ಅದನ್ನ ಹೆಂಗ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಸಿಂಪಲ್, ಇಲ್ಲಿ ನಿನಗೆ ಇಫ್ ಎಲ್ಸ್ ಕಂಡೀಷನ್ ಹಾಕೊಂಡು, ಓಕೆ, ನಿನಗೆ ಇದು 1 1 1 ಇದು ಓನ್ಲಿ ಈ 1ಗಳಷ್ಟೇ ನಿನಗೆ 1 ಇರಬೇಕು ಅಂತ ಇಟ್ಕೋ. ಅಂದ್ರೆ ಅರ್ಥ ಏನಿದು, ಇದು ಇದು 1 1 ಕಾಮ 1 ಅದ ಇದು. ಓಕೆ, ದಿಸ್ ಇಸ್ 2 ಕಾಮ 2. ಅಂದ್ರೆ ಏನರ್ಥ, ಐ ಮತ್ತು ಜೆ ಎರಡು ಈಕ್ವಲ್ ಇದ್ದಿದ್ದು. 3 ಕಾಮ 3 ಅಂದ್ರೆ ಅಗೇನ್ ಐ ಈಕ್ವಲ್ ಟು ಜೆ ಇದ್ದಿದ್ದು. 4 ಕಾಮ 4 ಐ ಈಕ್ವಲ್ ಟು ಜೆ ಇದ್ದಿದ್ದು. ಓಕೆ, 5 ಕಾಮ 5 ಇಸ್ ಐ ಈಕ್ವಲ್ ಟು ಜೆ. ಸೊ ನಾ ಇಲ್ಲಿ ಏನು ಮಾಡ್ಬೋದು, ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡ್ಬೋದು. ಇಫ್ ಐ ಈಸ್ ಈಕ್ವಲ್ ಟು ಜೆ, ಓಕೆ, ಅವಾಗ ಏನಂದ್ರೆ ನನಗೆ ಸಿಸ್ ಔಟ್, ಓಕೆ, ನನಗೆ 1 ಬೇಕು. ಓಕೆ, ಎಲ್ಸ್, ಓಕೆ, ನನಗೆ 0 ಬೇಕು. ಓಕೆ, ಸೊ ಈಗ ನೋಡ್ರಿ ಪ್ಯಾಟರ್ನ್. ಓಕೆ, ಸೊ ಬೇಸಿಕಲಿ ನಾವು ಈಗ ಓನ್ಲಿ ಡಯಾಗ್ನಲ್ ವ್ಯಾಲ್ಯೂಸ್ 1 ಬರ್ತು. ಇದನ್ನೇ ಕೆಲವೊಂದ್ಸಲ ಏನ್ ಮಾಡ್ತಾರ, ರಿವರ್ಸ್ ಕೇಳ್ತಾರೆ. ಓಕೆ, ಇದು 0 ಇರ್ಬೋದು, ಇದು 1 ಮಾಡಂತಾರೆ. ಅಂದ್ರೆ ಏನಾಗ್ತದ, ಅದು ಐ ಈಕ್ವಲ್ ಟು ಜೆ ಇದ್ದಿದ್ದು ಅಂದ್ರೆ ಡಯಾಗ್ನಲ್ 0 ಇರಬೇಕು, ಉಳಿದಿದ್ದೆಲ್ಲ 1 ಇರಬೇಕು. ಓಕೆ, ಸೊ ಈ ತರ. ಓಕೆ, ಅರ್ಥ ಆಯ್ತಲ್ಲ ಬೇಸಿಕಲಿ ಇದು ಬೇಸಿಕಲಿ ಏನ್ ಮಾಡ್ಲಿಕ್ಕೆ ಅಂತ. ಸಿಂಪಲ್ ನಿನಗ ಈ ಎರಡು ತರ ಲೂಪ್ ಬರೆದು ನೀನು ಯಾವ ಥರದ್ದು ಬೇಕಾದ್ರೆ ಪ್ಯಾಟರ್ನ್ಸ್ ಅನ್ನು ಜನರೇಟ್ ಮಾಡ್ಬೋದು ಇದರಿಂದ. ಓಕೆ, ಸೊ ವೇರಿಯಸ್ ಪ್ಯಾಟರ್ನ್ ಟ್ರೈ ಮಾಡಿ ನೋಡು. ಒಂದು ಏನಪ್ಪಾ ಅಂತಂದ್ರೆ ಈ ತರ ಬರೋದು, ಆಮೇಲೆ ಸ್ಟಾರ್ ಇದ್ದಿದ್ದಿರ್ಬೋದು, ಓಕೆ, ಅಥವಾ ನಿನಗೆ ಪ್ರಾಪರ್ 60 ಡಿಗ್ರಿ ಟ್ರಯಾಂಗಲ್ ಇರ್ಬೋದು, ಆಲ್ ದ 3 ಸೈಡ್ಸ್ ಆರ್ 60 ಡಿಗ್ರಿ. ಓಕೆ, ಅದು ಆ ಥರದ ಟ್ರಯಾಂಗಲ್ ಬರಬೇಕು ಪ್ರಾಪರ್. ಆಮೇಲೆ ಏನಂತಂದ್ರೆ ಉಲ್ಟಾ ಟ್ರಯಾಂಗಲ್ ಬರಬೇಕು. ಓಕೆ, ಅಂದ್ರೆ ನಿನಗೆ ಅದ್ರದ್ದು ಬೇಸ್ ಮ್ಯಾಲ್ ಬರಬೇಕು ಮತ್ತೆ ಇದು ಕೆಳಗೆ ಬರಬೇಕು. ಓಕೆ, ಸೊ ಆ ಥರ ಒಂದು ಮಾಡ್ಬೋದು. ಸೊ ಹೀಗೆ ವೇರಿಯಸ್ ನಿನ್ಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಏನಪ್ಪಾ ಅಂತಂದ್ರೆ ಜನರೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ದಿಸ್ ಈಸ್ ಏನಂತಂದ್ರೆ ನಿನಗೆ 2 ಲೂಪ್ ಯೂಸ್ ಮಾಡಿಕೊಂಡು ಯಾವ ಥರ ಟೆಕ್ನಿಕ್ ವರ್ಕ್ ಮಾಡ್ಬೋದು ಅಂತ ಹೇಳಿ. ಓಕೆ, ಸೊ ಅದು ಮಾಡು. ನಾಳೆ ಏನಪ್ಪಾ ಅಂತಂದ್ರೆ ಇದೇ ಸೇಮ್ ಲೂಪ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಅರೇ ಟೆಕ್ನಿಕ್ಸ್ ಯೂಸ್ ಮಾಡು. ಓಕೆ, ಸೊ ಅದ್ರೊಳಗೆ ನಿಂಗೆ ನಾರ್ಮಲಿ ಬೇಸಿಕಲಿ ಕ್ವಶನ್ಸ್ ಜಾಸ್ತಿ ಬರ್ತಾವೆ. ಈಗ ಅರೇ ಹೆಂಗೆ ನಾನು ಸ್ಟೋರ್ ಮಾಡ್ಬೋದು, ಅರೇ ಡಿಸ್ಪ್ಲೇ ಹೆಂಗೆ ಮಾಡೋದು. ಓಕೆ, ಆಮೇಲೆ ಅರೇ ಮೇಲೆ ಆಪರೇಷನ್ಸ್, ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಇರ್ಬೋದು, ಅಂದ್ರೆ ಕ್ಯಾರೆಕ್ಟರ್ ಅರೇ ಇರ್ಬೋದು, ಅಥವಾ ನಂಬರ್ ಅರೇ ಇರ್ಬೋದು. ಓಕೆ, ಅದ್ರ ಮೇಲೆ ವೇರಿಯಸ್ ಆಪರೇಷನ್ಸ್ ಕೇಳ್ತಾರೆ, ಲೈಕ್ ರಿವರ್ಸ್ ಮಾಡೋದಿರ್ಬೋದು. ಓಕೆ, ಅಥವಾ ಏನಂತಂದ್ರೆ ಸರ್ಟನ್ ಟಾರ್ಗೆಟ್ ಕೊಟ್ಟು ಅರೇ ಎಲಿಮೆಂಟ್ ಸಮ್ಮು ಆ ಟಾರ್ಗೆಟ್ ಆಗ್ತಿತ್ತು ಅಂದ್ರೆ ಅದನ್ನ ಪ್ರಿಂಟ್ ಮಾಡು ಅನ್ಬೋದು. ಸೊ ಈ ತರ ವೇರಿಯಸ್ ನಿನ್ಗೆ ಟೆಕ್ನಿಕಲ್ ಇಂಟರ್ವ್ಯೂನಾಗ ಏನು ಕೇಳ್ತಾರಲ್ಲ ಆ ಟೆಕ್ನಿಕ್ಸ್ ಅನ್ನ ಟ್ರೈ ಮಾಡೋಣ ಅಂತ. ಓಕೆ, ಸೊ ದಿಸ್ ಇಸ್ ದ ಅಪ್ರೋಚ್. ಸೊ ನಾಳೆ ಅರೇ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡು, ಎಸ್ಪೆಷಲಿ ಈ ಲೂಪ್ ಟೆಕ್ನಿಕ್ಸ್ ಏನದಲ್ಲ. ಯಾಕಂದ್ರೆ ನಿನಗೆ ಈಗ ಮುಂದೆ ಯಾವುದೇ ಪ್ರೋಗ್ರಾಮ್ ಹೋದ್ರು ಮೋಸ್ಟ್ಲಿ ಲೂಪ್ ಎಲ್ಲ ಕಡೆ ಬರ್ತದೆ. ಓಕೆ, ಮತ್ತೆ ಗ್ರೂಪ್ ಆಫ್ ನಂಬರ್ಸ್ ಬಂದು ಅಂತ ಇಟ್ಕೋ, ಅಂದ್ರೆ ಅರೇ ಕಾನ್ಸೆಪ್ಟ್ ಬಂತು ಅಂದ್ರೆ ಡೆಫಿನೆಟ್ಲಿ ಲೂಪ್ಸ್ ಬಂದೇ ಬರ್ತವೆ. ಓಕೆ, ಮ್ಯಾಟ್ರಿಕ್ಸ್ ಆಪರೇಷನ್ಸ್ ಬಂದು ಅಂದ್ರೆ ಲೂಪ್ಸ್, ಡಬಲ್ ಲೂಪ್ ಬಂದೇ ಬರ್ತದೆ ಡೆಫಿನೆಟ್ಲಿ. ಓಕೆ, ಮತ್ತೆ ನಿಂಗೆ ಯಾವ್ದಾರ ಡೇಟಾ ಸ್ಟ್ರಕ್ಚರ್, ನಿನಗೆ ಸ್ಟ್ಯಾಕ್ ಇರ್ಬೋದು, ಕ್ಯೂ ಇರ್ಬೋದು, ಲಿಂಕ್ಡ್ ಲಿಸ್ಟ್ ಇರ್ಬೋದು, ಏನೇ ಇದ್ರು, ಅಥವಾ ಬೈನರಿ ಟ್ರೀಸ್ ಇರ್ಬೋದು, ಗ್ರಾಫ್ ಇರ್ಬೋದು, ಎಲ್ಲೇ ಹೋದ್ರೂ ಈ ಲೂಪ್ ಕಂಟಿನ್ಯೂಸ್ ಬರ್ತಾವೆ. ಓಕೆ, ಸೊ ಅದಕ್ಕೆ ಲೂಪ್ ಯೂಸ್ ಮಾಡಿಕೊಂಡು ಯಾವ ತರ ಈಸಿಲಿ ನೀನು ಇದು ಮಾಡ್ಬೋದು ಅಂತ ಹೇಳಿ, ಒಂದ್ಸಲ ಗ್ರಿಪ್ ಬಂತು ಅಂದ್ರೆ ಮುಗೀತು, ಈಸಿಲಿ ಇದನ್ನ ಮ್ಯಾನೇಜ್ ಮಾಡ್ಬೋದು. ಓಕೆ.